ರೋಮಾಂಚ್ ರೋಮಾಂಚ್ ರೋಮಾಂಚ್. ಇದು ನಮ್ಮ ಪಾಪು ನಾಮಕರಣದ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಅಭಿಷೇಕ ಮುಗಿಸ್ಕೊಂಡ್ಬಂದು ತಿಂಡಿನೆಲ್ಲ ರೆಡಿ ಮಾಡಿ ಹುಡುಗರಿಗೆಲ್ಲ ತಿಂಡಿ ಕೊಟ್ಟು ಪಾಪುಗೆ ಸ್ನಾನ ಮಾಡಿಸೋಷ್ಟೊಳಗಡೆ ನಮ್ಮ ಅತ್ತೆ ಮಾವ ಕೂಡ ಬಂದರು. ನಮ್ಮ ಅತ್ತೆಗೂ ತಿಂಡಿ ಕೊಟ್ಟು ಅವ್ರಿಗೂ ಸ್ಯಾರಿ ಉಡಿಸಿ ನಮ್ಮ ಮಾವ ಪಾಪು ಜೊತೆ ಆಟಾಡ್ಕೊಂಡು ಕೂತ್ಕೊಂಡಿದ್ರು. ಪೂಜೆಗೆ 10 o'clock ಬನ್ನಿ ಅಂತ ಹೇಳಿದ್ರು. ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು 10 ಗಂಟೆ ಅಷ್ಟೊತ್ತಿಗೆ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊಳಗಡೆ ಅಲಂಕಾರ ಎಲ್ಲ ಮುಗ್ದಿತ್ತು. ಸೊ ಅಲಂಕಾರ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಹಾಗೆ 12 ಗಂಟೆ ಒಳಗಡೆ ನಾಮಕರಣ ಮುಗಿಸ್ಬೇಕು ಅಂತ ಇತ್ತು. ಸೊ ಪೂಜೆಗೆಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಪಂಚಾಮೃತ ಎಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ಪೂಜೆ ಮಾಡಬೇಕಾದ್ರೆ ದೇವ್ರು ನೋಡೋಕ್ಕಿಂತ ಜಾಸ್ತಿ ಅವ್ರ ತಾತನೇ ನೋಡ್ತಾ ಇದ್ದ. ನಾಮಕರಣ ತುಂಬಾನೇ ಚೆನ್ನಾಗಾಯ್ತು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಅವ್ನ ನೇಮ್ನ ನಾನು ರಿವೀಲ್ ಮಾಡಿಬಿಟ್ಟಿದ್ದೀನಿ. ಇದೇ ನೇಮ್ನ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.